ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಬಂಪರ್ ಭರ್ಜರಿ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇವತ್ತ ಜನವರಿ 19ನೇ ತಾರೀಕು ಸೋಮವಾರ ನಿಮ್ಮ ಖಾತೆಗಳಿಗೆ ಯಾವ್ಯಾವ ಕಂತಿನ ಹಣ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಂಡಿದ್ರಿ ಅಂತವರ ಖಾತೆಗಳಿಗೆ ಹಣ ಜಮಾ ಆಗುತ್ತೆ. ಫೈನಲ್ ಆದಂತ ಡಿಸಿಷನ್. ಹೌದು ಸ್ನೇಹಿತರೆ, ಬೆಳ್ಳಂಬೆಳಗ್ಗೆನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಬಹಳಷ್ಟು ಮಂದಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದು ಹಣ ಏನಾಯ್ತು, ಆರ್ಥಿಕ ಇಲಾಖೆ ಅಪ್ರೂವಲ್ ಕೊಟ್ಟರು ಕೂಡ ಹಣ ಯಾಕೆ ಬಂದಿಲ್ಲ ಅಂತ ಬಹಳಷ್ಟು ಮಂದಿ ಕೇಳ್ತಾ ಇದ್ರು, ತಲೆ ಕೆಡಿಸ್ಕೊಂಡಿದ್ರು. ಇದ್ರ ಜೊತೆಗೆ 24ನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲಲ್ಲ ಸರ್, ಅವ್ರಿಗೆ ಹೆಂಗ 23ನೇ ಕಂತಿನ ಹಣ ಕೆಲವರಿಗೆ ಬಂದಿಲ್ಲಲ್ಲ ಅಂತ ಕೇಳ್ತಾ ಇದ್ರು. ಸೊ ಇದ್ರ ಜೊತೆಗೇನೆ 23, 24ನೇ ಕಂತಿನ ಹಣ ಜೊತೆಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇವತ್ತ 25ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗೋದಕ್ಕೆ ರೆಡಿ ಆಗಿದೆ. 25ನೇ ಕಂತಿನ ಹಣ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಹಾಗಾದ್ರೆ ಬನ್ನಿ, ಏನಪ್ಪಾ ಅಂತಂದ್ರೆ ನಮ್ ಕಡೆಯಿಂದ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಅಟ್ಲೀಸ್ಟ್ ಒಂದು 2,000 4,000 ಆದ್ರೂ ಹಣ ಬಿಡುಗಡೆ ಮಾಡಿ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಈಗ ಕಳೆದ 1-2 ತಿಂಗಳಿಂದ ಕೆಲವ್ರಿಗೆ ಹಣನೇ ಬಂದಿಲ್ಲ. ನೀವು ಕೊಡಗಿದ್ರೆ ಸರಿಯಾದ ರೀತಿಯಲ್ಲಿ ಹಣವನ್ನ ಬಿಡುಗಡೆ ಮಾಡಿ, ಬಡವರಿಗೆ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊಳ್ತೀವಿ. ಇಲ್ಲಪ್ಪ ಅಂತಂದ್ರೆ ಯಾರಿಗೂ ಕೊಡೋದು ಬೇಡ, ಎಲ್ಲ ಈ ಒಂದು ಗ್ಯಾರಂಟಿಗಳನ್ನ ಬಂದ್ ಮಾಡಿಬಿಡಿ, ಇದರಿಂದ ಯಾರಿಗೂ ಯೂಸ್ ಇಲ್ಲ ಅಂತ ಜನನೇ ಹೇಳ್ತಾ ಇದ್ದಾರೆ. ಸೊ ಈಗ ರಾಜ್ಯ ಸರ್ಕಾರ ತಲೆಕೆಡಿಸಿಕೊಂಡಿದೆ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಮಾಡೋದಕ್ಕೆ. ಹೌದು ಸ್ನೇಹಿತರೆ, ಫೈನಲ್ ಆದಂತ ನಿರ್ಧಾರವನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಹೇಳಿರುವಂತ ಒಂದು ಮಾಹಿತಿ. ಇವತ್ತ ಎಷ್ಟೊತ್ತಿದ್ರು ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗೋದತ್ತು ಗ್ಯಾರಂಟಿ. ಕೆಲವರಿಗೆ 4,000, ಕೆಲವರಿಗೆ 6,000 ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಬನ್ನಿ, ಲೈವ್ ಆದಂತ ಒಂದು ಅಪ್ಡೇಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಈ ಒಂದು ಯಾವ ಕಂತುಗಳ ಹಣ ಇವತ್ತ ಬಿಡುಗಡೆ ಆಗ್ಬೋದು, ಯಾವ ಜಿಲ್ಲೆಯವರು ಇವತ್ತ ಹಣವನ್ನ ಪಡಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ, ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ಇವತ್ತ ಆರ್ಥಿಕ ಇಲಾಖೆಗೆ ಭೇಟಿ ನೀಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಹೌದು ಸ್ನೇಹಿತರೆ, ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮತ್ತೆ ಇವತ್ತ ಕೆಲವೊಂದು ಸಭೆಯನ್ನ ಕರೆದು ಅಧಿಕಾರಿಗಳೊಂದಿಗೆ ಮಾತನಾಡಿ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳದ್ದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರಂತೆ. ಹೌದು ಸ್ನೇಹಿತರೆ, ಬಹಳಷ್ಟು ದಿನಗಳಿಂದ ಅಂದ್ರೆ 1 ವರ್ಷ ಆಗಕ್ ಬಂತು ಈಗ ಈ ಒಂದು ಹಣ ಪೆಂಡಿಂಗ್ ಉಳಿದು. ಈ ಒಂದು ಹಣವನ್ನ ಇಮಿಡಿಯೇಟ್ಲಿ ಆಗಿ ರಿಲೀಸ್ ಮಾಡ್ಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತ ಕೆಲವೊಂದು ಸಭೆಯನ್ನು ನಡೆಸಿ ಅಧಿಕಾರಿಗಳೊಂದಿಗೆ ಮಾತನಾಡಿ ಈ ಒಂದು ಹಣವನ್ನ ರಿಲೀಸ್ ಮಾಡಿಸ್ತಾ ಇದ್ದಾರೆ. ಈಗ ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ, ಇವತ್ತ ರಾಜ್ಯ ಸರ್ಕಾರವೇ ಈ ಒಂದು 25ನೇ ಕಂತಿನ ಹಣದ ಫಂಡ್ ಅನ್ನ ಟ್ರಾನ್ಸ್ಫರ್ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ತಾಲೂಕು ಪಂಚಾಯತ್ಗಳಿಗೆ ಈ ಒಂದು ಹಣ ಇವತ್ತ ಬಿಡುಗಡೆ ಆಗ್ತಾ ಇದೆ. 25ನೇ ಕಂತಿನ ಹಣ ಅಲ್ಲಿಂದ ತಾಲೂಕು ಪಂಚಾಯತ್ಗಳಲ್ಲಿ ಲಿಸ್ಟ್ ರೆಡಿ ಆಗಿ ನೇರವಾಗಿ ಏನು ಹಣವನ್ನ ಬಿಡುಗಡೆ ಮಾಡ್ತಾರೆ. ಸೊ ಹಾಗಾದ್ರೆ ಅತಿ ಶೀಘ್ರದಲ್ಲೇ 25ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಕೆಲವರಿಗೆ ಏನಪ್ಪಾ ಅಂತಂದ್ರೆ 24ನೇ ಕಂತಿನ ಹಣ, 23ನೇ ಕಂತಿನ ಹಣ ಬಹಳಷ್ಟು ಮಂದಿಗೆ ಇನ್ನು ಪೆಂಡಿಂಗ್ ಉಳಿದಿದಂತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಲಿಸ್ಟ್ ಅನ್ನ ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಸೊ ಅದನ್ನ ಹಣವನ್ನ ಇವತ್ತ ಎಷ್ಟೊತ್ತಿದ್ರು ಬಿಡುಗಡೆ ಆಗೇ ಆಗುತ್ತಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಜಿಲ್ಲೆಗಳಿಗೆ ಇವತ್ತ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ವಿಜಯನಗರ, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ತುಮಕೂರು, ದಕ್ಷಿಣ ಕನ್ನಡ, ಉಡುಪಿ, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಗದಗು, ಬಳ್ಳಾರಿ, ಕಲಬುರ್ಗಿ, ಹಾಸನ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಏನಿದೆ 23 ಮತ್ತೆ 24ನೇ ಕಂತಿನ ಹಣ ಯಾರು ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವ್ರಿಗೆ ಈ ಒಂದು ಹಣ ಈ ಜಿಲ್ಲೆಯವರಿಗೆ ಬಿಡುಗಡೆ ಆಗ್ತಾ ಇದೆ. ಇದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳು ಕೂಡ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿರುವಂತದ್ದು. ಇವತ್ತ ಏನಿದ್ರು ಇವತ್ತ ಒಂದು 4,000 ಹಣ ಬರುವಂತ ಸಾಧ್ಯತೆ ಇದೆ ಅಂತ ಮಾಹಿತಿ ಬಂದಿದೆ. ಇವತ್ತ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ, ಬಂದಿಲ್ಲ ಅಂದ್ರೆ ಜಸ್ಟ್ ತಾಳ್ಮೆಯಿಂದ ಕಾಯ್ತಾ ಇರಿ, ಈ ಒಂದು ಹಣ ಜಮಾ ಆಗೇ ಆಗುತ್ತೆ. ಹೌದು ಸ್ನೇಹಿತರೆ, ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಕೇಳ್ಕೊಳ್ತಿರೋದು ಏನಪ್ಪಾ ಅಂದ್ರೆ 2,000 ಅಥವಾ 4,000 ನಿಮ್ಗೆ ಆಗಿಲ್ಲಪ್ಪ ಅಂತಂದ್ರೆ ಒಂದೊಂದು ಕಂತಿನ ಹಣ ಆದ್ರೂ ಬಿಡುಗಡೆ ಮಾಡಿ, ಒಂದು ತಿಂಗಳಲ್ಲಿ 2 ಕಂತುಗಳ ಹಣ ಬಿಡುಗಡೆ ಮಾಡಿ, ಇದನ್ನ ಕವರ್ ಅಪ್ ಮಾಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ವಿ. ಸೊ ದಯವಿಟ್ಟು ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ, ಮತ್ತೆ ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದನ್ನ ತಪ್ಪದೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ.